ಸ್ಟಾಪ್. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ. ಯಾವುದೋ ಕಾರ್ ಬರ್ತೈತೆ, ಕತ್ಲೆ ಬೇರೆ ಆಯ್ತೈತೆ, ನೋಡೋಣ ಕೊಡ್ತೀರಾ. ಎಂತೆಂತರ್ಗ ಸಪೋರ್ಟ್ ಮಾಡ್ತೀರಾ? ಸೋನುಗೌಡ ಅವರು ಎಂತ ಕೆಟ್ಟಾಗೆಲ್ಲ ಬಟ್ಟೆ ಹಾಕೊಂಡು ಏನೇನೋ ಮಾಡ್ತಿದ್ದಾರೆ, ಅಂತವ್ರಿಗೆ ಸಪೋರ್ಟ್ ಮಾಡ್ತೀರಾ? ಇವರು ತುಂಬಾ ಕಷ್ಟಪಟ್ಟು ಏನೋ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಮಂತ್ರಾಲಯ ಹೋಗ್ತಾ ಇದ್ದೀನಿ ಬೆಂಗಳೂರಿಂದ, ಹಿಂಗೆ ಡ್ರಾಪ್ ತಗೊಂಡ್ ಬಂದಿದ್ದೀನಿ ಬೆಳಿಗ್ಗೆಯಿಂದ. ಹಾ, ವಾಕು ಇಲ್ಲ, ಡ್ರಾಪ್. ನಮ್ ದೀಪಕ್ ಬ್ರೋ ಅವರು ಲಾರಿ ನಿಲ್ಸಿ ನನಗೆ ತುಂಬಾ ಹೆಲ್ಪ್ ಮಾಡ್ತವ್ರೆ. ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ಇಲ್ಲೊಂದು ಕಾರ್ ಬರ್ತೈತೆ, ಎಲ್ಲ ಬೋರ್ಡು, ನೋಡೋಣ ನಿಲ್ಲಿಸ್ತಾರೆ ಅಂತ. ನಿಲ್ಲಿಸಿಲ್ಲ, ಎಲ್ಲ ಫುಲ್ ಸ್ಪೀಡಲ್ಲಿ ಅವ್ರೆ, ಯಾರು ನಿಲ್ಲಿಸ್ತಾ ಇಲ್ಲ. ನಿಲ್ಸಿದ್ರು ಫ್ರೆಂಡ್ಸ್. ಬಿಟ್ಕೊಡ್ತೀರಾ ಬಾಡಿಗೆ ಆಗುತ್ತಾ? ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ದುಡ್ಡಿಲ್ಲ. ರೋಡೇ ಸಾಕ್ತಾ ಇಲ್ಲ. ಬನ್ನಿ ಓಡ್ಕೊಂಡು ಹೋಗ್ಬಿಡೋಣ. ಎಷ್ಟು ಅಂತ ನಡೆಯೋದು? ಬೇಗ ಓಡ್ಕೊಂಡು ಹೋಗ್ಬಿಡೋಣ ಹಿಂಗೆ. ಅಯ್ಯೋ, ಈಗೆಲ್ಲ ಬಂದು ನಿಮ್ ಕಡಿಯವ್ರೆ ನಮ್ಮ ಮಂಡ್ಯದಲ್ಲಿ ಕಪ್ ಕಡಿತಾ ಇರೋದು. ಪೂರ್ತಿ ಮೊನ್ನೆ ನಮ್ದು ಮೊಬೈಲ್ ಅಂಗಡಿ ಐತೆ ನಮ್ ತಮ್ಮಂದು, ಅಲ್ಲಿಗೆ ಬಂದ್ಬಿಡ್ತಾರೆ ಫೋನ್ಗಳು ತಗೊಂಡು. ಓ, ನಮ್ಗೆ ಆ ಸಾಂಗ್ ಆಗೋ, ನಮ್ಗೆ ಈ ಸಾಂಗ್ ಆಗೋ. ಅರ್ಧ ತಿಂತೀನಿ ಅಷ್ಟೇ. ಊಟಕ್ಕೆ ನಾಚ್ಕೊಳ್ಳೋದೇ ಇಲ್ಲ ಸರ್, ನಾನು 4 ಟೈಮ್ ತಿಂತೀನಿ ಊಟಕ್ಕೆ. ಯಾರೋ ಕರ್ದಂಗಾಯ್ತು ನೋಡಿ. ಯಾರದು? ಯಾರು ಇಲ್ವಲ್ಲ. ಮಂತ್ರಾಲಯ ಇವಾಗ ಒಂದ್ 50 ಲಕ್ಷಕ್ಕೆ ಒಂದ್ ಎಕರೆ ಜಮೀನ್ ಮಾರ್ತೀರಾ? ಮಾರ್ಬಿಟ್ಟು ಒಂದ್ ಕಾರ್ ತಗೋತೀರಾ, ಒಂದ್ ಮನೆ ಕಟ್ತೀರಾ, ಇಲ್ಲ ಒಬ್ರು ಮಗಂದೋ ಮದುವೆ ಮಾಡ್ತೀರಾ, ಒಂದ್ ಎಕರೆ ಜಮೀನ್ ಮುಗ್ದೋಯ್ತಾ? ಈಗ ನೀವು ಅದೇ 50 ಲಕ್ಷ ಕೂಡ್ಸಿ ಒಂದ್ ಎಕರೆ ಜಮೀನ್ ತೆಗಿಯಕ್ ಆಗಲ್ಲ ನಿಮ್ಗೆ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನಮಸ್ತೆ ಕರ್ನಾಟಕ, ಎಲ್ರಿಗೂ ಶ್ರೀ ಅಸಾಮಾನ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶೇಷವಾದ ಕಂಟೆಂಟ್ ಜೊತೆಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಬೆಂಗಳೂರು ಟು ಮಂತ್ರಾಲಯ ಡ್ರಾಪ್ ಲಿಫ್ಟ್ ತಗೊಂಡು ನಾನು ಈ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಬನ್ನಿ ಸ್ನೇಹಿತರೆ, ನನ್ನ ಜರ್ನಿ ಹೇಗಿತ್ತು ನೋಡೋಣ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನೀಗ ಬೆಂಗಳೂರು ಟು ಮಂತ್ರಾಲಯ ಹೋಗ್ತಾ ಇದ್ದೀನಿ. ಯಾವ ಥರ ಹೋಗ್ತಾ ಇದ್ದೀನಿ ಅಂದರೆ, ಬಸ್ಸಲ್ಲೆಲ್ಲ, ಕಾರಲ್ಲೆಲ್ಲ, ಟ್ರೈನಲ್ಲೆಲ್ಲ, ನಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ನಡ್ಕೊಂಡು ಅಲ್ಲಿಂದ ಅಲ್ಲಿಗೆ ಯಾರ ಹತ್ರನಾದ್ರೂ ಡ್ರಾಪ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದೊಂಥರ ವಿಶೇಷ ಅನುಭವ. ಹೆಂಗಿರುತ್ತೆ ಈ ಜರ್ನಿ ಅಂತ ಪೂರ್ತಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ಆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ನನ್ನನ್ನು ಹೇಗೆ ಅಲ್ಲಿ ಕರ್ಸ್ಕೊತಾರೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ನೀವು ನೋಡೋರಂತೆ. ಇವಾಗ ನಾನು ನನ್ನ ಜರ್ನಿನ ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಗಣಪತಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಏನು ಕಾಣಿಸ್ತಿದೆ, ದೇವನಹಳ್ಳಿ ಮೇಲೆ ಹೋದರೆ 70 ಭಾಗ ಆಂಧ್ರ ಪ್ರದೇಶ್ ಮೇಲೆ ಹೋಗ್ತೀವಿ, ನೆಲಮಂಗಲ ಮೇಲೆ ಹೋದರೆ 70 ಭಾಗ ಕರ್ನಾಟಕದಲ್ಲಿ ಹೋಗ್ತೀನಿ. ಸೊ ಅದಕ್ಕೆ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿರೋದೆ ನೆಲಮಂಗಲ ರೂಟ್, ಅಂದರೆ ತುಮಕೂರು ರೂಟು. ಈ ರೂಟಿಂದ ನನ್ನ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಇವಾಗ ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಗೊರಗುಂಟೆಪಾಳ್ಯದಿಂದ ಶುರುವಾಯಿತು ನನ್ನ ಜರ್ನಿ. ಇಲ್ಲಿ ಮೇಲೆ ಹೋಗ್ಬೋದು ಹೆಂಗೆ ಗೊತ್ತಿಲ್ಲ, ನಡ್ಕೊಂಡು. ವೆಹಿಕಲ್ ಎಲ್ಲ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಕೆಳಗಡೆ ಹೋದರೆ ತುಂಬ ಟ್ರಾಫಿಕ್ಕು, ಯಾರೂ ಸಿಗಲ್ಲ. ಮೇಲೆ ಹೋಗ್ಬಿಟ್ಟು ಯಾರಾದರೂ ಸಿಗ್ತಾರೆ ಅನಿಸುತ್ತೆ. ಆಲ್ಮೋಸ್ಟು ನನ್ನ ಮೊದಲನೇ ಒಂದು ಡ್ರಾಪ್ನ ಇಲ್ಲಿಂದನೇ ಯಾರ ಹತ್ರನಾದ್ರೂ ಕೇಳೋಣ. ಮೇಲ್ಗಡೆ ಹೋಗ್ಬಿಡ್ತೀನಿ. ಇಲ್ಲೊಬ್ರು ಸಿಕ್ಕಿದ್ರು, ಮೊದಲನೇ ಡ್ರಾಪ್ ಇವ್ರ ಹತ್ರನೇ ತಗೋತೀನಿ. ಸರ್ ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ಟೋಲ್ವರ್ಗೆ ಹೋಗ್ತೀರಾ? ಸರ್ ನಿಮ್ಮ ಹೆಸರು? ಲೋಕೇಶ್.
ನಾನು ಮೊದಲನೇ ಒಬ್ಬ ಪಾರ್ಟ್ನರ್ ಆಗಿ ಲೋಕೇಶ್ ಅವ್ರು ಸಿಕ್ಕವ್ರೆ, ಟೋಲ್ವರ್ಗೂ ಬಿಟ್ಕೊಡ್ತಾರಂತೆ. ಲೋಕೇಶ್ ಅವ್ರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ನಡೀರಿ. ಥ್ಯಾಂಕ್ ಯು ಸರ್. ಇವತ್ತಿನ ನನ್ನ ಮೊದಲನೇ ಡ್ರಾಪು ನಮ್ಮ ಲೋಕೇಶ್ ಅವ್ರ ಗಾಡಿಯಿಂದ ಶುರುವಾಗಿದೆ. ಬನ್ನಿ ಹೋಗೋಣ. ಸರ್ ಥ್ಯಾಂಕ್ ಯು. ಇರ್ಲಿ ಕೊಡಿ. ಏನಂದ್ರೆ ನಾನು ಬೆಂಗಳೂರಿಂದ ಮಂತ್ರಾಲಯದವರೆಗೂ ಯಾವುದೇ ಬಸ್ ಹತ್ತಿದೆ ಅಂದರೆ ಟಿಕೆಟ್ ತಗೊಳ್ದೆ, ಟ್ರೈನು ಮತ್ತು ಯಾವುದು ಹತ್ತಿದೆ ಹಿಂಗೆ ಆದಷ್ಟು ನಡ್ಕೊಂಡು, ಮತ್ತು ಯಾರಾದರೂ ಈ ಥರ ಗೊತ್ತಿಲ್ಲದೆ ಡ್ರಾಪ್ ತಗೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ನೀವು ನನಗೆ ಮೊದಲನೇ ಡ್ರಾಪ್ ನೀವೇ ಕೊಟ್ಟಿದ್ದು ಇವತ್ತು. ನೋಡೋಣ ನೀವು ಡ್ರಾಪ್ ಕೊಟ್ಟಿರೋದ್ರಿಂದ ಸ್ವಾಮಿ ರಾಘವೇಂದ್ರ ಸ್ವಾಮಿ ನನ್ನ ಯಾವ ಥರ ಮಂತ್ರಾಲಯಕ್ಕೆ ಕರ್ಸ್ಕೋತಾರೆ ಅಂತ. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು ಸರ್ ತುಂಬ. ಸ್ನೇಹಿತರೆ, ಅಂತೂ ಇಂತೂ ಮೊದಲನೇ ಡ್ರಾಪ್ ತಗೊಂಡು ಈಗ ನಾನು ಟೋಲ್ ಹತ್ರ ಬಂದಿದ್ದೀನಿ, ನೈಸ್ ರೋಡ್ ಟೋಲ್ ಹತ್ರ. ಇಲ್ಲಿಂದ ಯಾರು ಸಿಗ್ತಾರೋ ಏನೋ ಗೊತ್ತಿಲ್ಲ. ತುಂಬ ಟ್ರಕ್ಗಳು, ಕಂಟೈನರ್ಗಳು ಎಲ್ಲ ಇದ್ದಾವೆ. ಯಾರನ್ನಾದ್ರೂ ಕೇಳ್ತೀನಿ, ಯಾರು ಡ್ರಾಪ್ ಕೊಡ್ತಾರೆ ನೋಡೋಣ. ಬನ್ನಿ ಕೇಳೋಣ. ಡ್ರೈವರ್ಗಳೆಲ್ಲ ಒಳಗಡೆನೆ ಮಲಗ್ಬಿಟ್ಟವ್ರೆ ಪಾಪ. ನೈಟೆಲ್ಲ ಡ್ರೈವಿಂಗ್ ಮಾಡಿರ್ತಾರೆ, ಎಲ್ಲ ಗಾಡಿ ಒಳಗಡೆನೆ ಮಲಗವ್ರೆ. ಡ್ರೈವಿಂಗ್ ಮಾಡಿ ಸಾಕಾಗಿರುತ್ತೆ ಪಾಪ ಅವ್ರಿಗೆ. ಇವ್ರ ಗಾಡಿ ಏನೋ ಪ್ರಾಬ್ಲಮ್ ಆಗೈತೆ, ಇವರು ಕಾರ್ಬೋರೇಟ್ರಿಗೆ ನೀರು ಹಾಕೋತವ್ರೆ. ಸರ್ ಗಾಡಿ ಏನು ಪ್ರಾಬ್ಲಮ್ ಆಗಿದೆಯಾ? ಹಾಂ ಓವರ್ ಹೀಟ್ ಆಗಿತ್ತಾ? ಏನು ಸರ್ ಇದು ಟ್ಯಾಟು? ನಾನು ಒಬ್ಬ ಯೂಟ್ಯೂಬರು, ಬೆಂಗಳೂರು ಟು ಮಂತ್ರಾಲಯ ಹೋಗ್ತಾ ಇದ್ದೆ. ಅಂದ್ರೆ ಡ್ರಾಪ್ ತಗೊಂಡು ಆದಷ್ಟು ನಡ್ಕೊಂಡು ಮಂತ್ರಾಲಯ ಹೋಗ್ತಾ ಇದ್ದೆ. ನಿಮ್ ಗಾಡಿ ಏನಾದ್ರು ಬಂದ್ರೆ ಇವಾಗ ನನಗೆ ಹೆಲ್ಪ್ ಆಗ್ತಾ ಇತ್ತು. ನೀವು ಎಷ್ಟೊತ್ತು ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದೀರಲ್ವಾ? ಲೇಟ್ ಆಗುತ್ತಾ? ಪಾಪ ಇವ್ರು ಯಾರು ಅವರೇ ಆಗಿದ್ದು, ಅವರೇ ನಿಲ್ಸಿದ್ರು. ಕೇಳೋಣ ಎಲ್ಲಿ ಹೋಗ್ತಾರೆ, ಎಲ್ಲಿವರೆಗೆ ಹೋಗ್ತಾರೆ ಅಂತ. ಅಣ್ಣ ಎಲ್ಲಿವರೆಗೆ ಹೋಗ್ತೀರಾ? ನಾನು ಬೆಂಗಳೂರು ಟು ಮಂತ್ರಾಲಯ ಹೋಗ್ತಾ ಇದ್ದೀನಿ ನಡ್ಕೊಂಡು. ಎಲ್ಲಿವರೆಗೆ? ಶಿರಾವರೆಗೂ ಬಿಟ್ಕೊಡ್ತೀರಾ ನಂಗೆ? ನನ್ನ ಹತ್ರ ದುಡ್ಡಿಲ್ವಲ್ಲ, ಪರವಾಗಿಲ್ಲನಾ? ಪುಣ್ಯಾತ್ಮ ಪುಣ್ಯಾತ್ಮ. ಮೊದಲನೇದು ಬೈಕ್ ಅವ್ರು ಕೊಟ್ಟರು, ಲೋಕಿ ಅನ್ನೋರು. ಇವಾಗ ಚಂದ್ರಣ್ಣವ್ರು ಕೊಡ್ತಾ ಇದ್ದಾರೆ. ಅಪ್ ಟು ಶಿರಾವರೆಗೂ ಯಾವುದು ತಲೆನೋವಿಲ್ಲ. ರಾಘವೇಂದ್ರ ಸ್ವಾಮಿಗಳು ನನ್ನನ್ನು ಕರೆಸ್ಕೊತವ್ರೆ. ಬನ್ನಿ ಶಿರಾವರೆಗೆ ಜರ್ನಿ ಮಾಡೋಣ. ಬಸ್ ಚಾರ್ಜ್ ದುಡ್ಡು ಇರಲ್ಲ, ಡ್ರಾಪ್ ಮಾಡ್ಕೊಡಿ. ಒಂದೇ ತರ ಇರಲ್ಲ, ಬೇಕಲ್ಲ ಅವ್ರಿಗೆ. ಏನೋ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ಅನಿವಾರ್ಯತೆ ಬೆಂಗಳೂರಿಗೆ ಬಂದಿರ್ತಾರೆ, ದುಡ್ಡೇ ಇರಲ್ಲ, ಆ ತರ ಆಗಿರುತ್ತೆ. ಹೌದು. ನೋಡಿ, NWKRTC ಬಸ್ ಮೇಲೆ ಹಿಂದೆಗಡೆ ಹೆಂಗ್ ಹಾಕೊಂಡ್ರೆ ಪ್ರಾಣಿಗಳ ಮೇಲೆ ಕರುಣೆ ತೋರಿಸಿ. ನೀವು ಅಷ್ಟೇ, ಅದರ ಪ್ರಾಣಿಗಳು ಮಧ್ಯ ಬಂದಾಗ ನಾಯಿಗಳೇ ಆಗಲಿ ಹಸುಗಳೇ ಆಗಲಿ ಸ್ವಲ್ಪ ಸ್ಲೋ ಮಾಡಿ. ಯಾಕೆಂದ್ರೆ ಅವು ಓಡಾಡೋ ಜಾಗದಲ್ಲಿ ನಾವು ರೋಡ್ ಮಾಡ್ಕೊಂಡಿರೋದು ಹೊರತು ನಮ್ಮ ರೋಡ್ ಮೇಲೆ ಏನೋ ಬರ್ತಾ ಇಲ್ಲ. ನೋಡಿ, ಯಾವ್ದೋ BMTC ಬಸ್ ಆಕ್ಸಿಡೆಂಟ್, ಡಿವೈಡರ್ ಮೇಲ್ಕೆ ಹೊಡೆದ್ಬಿಟ್ಟು ನಿಲ್ಸ್ಬಿಟ್ಟವನೆ. ಸದ್ಯ ಗಾಡಿ ಏನ್ ಪಲ್ಟಿ ಆಗಿಲ್ಲ, ತಗೊಂಡೋಗಿ ನಿಲ್ಸ್ಬಿಟ್ಟವನೆ. ಆ ಕಡೆ ಏನಾದ್ರು ಹೋಗಿದ್ದು ಜಂಪ್ ಆಗಿತ್ತು, ಆಪೋಸಿಟ್ ವೆಹಿಕಲ್ ಬಂತು ಅಂದ್ರೆ ಏನಾದ್ರು ಹಳ್ಳಿ ದೊಡ್ಡಬಳ್ಳಾಪುರ ಹೋದ್ರೆ ಅದು ಧರ್ಮವರಂ ಅನಂತಪುರಂ ಮೇಲೆ ಹೋಗುತ್ತೆ. ಧರ್ಮವರಂ ತುಂಬಾ ಹತ್ರನೂ ಆಗುತ್ತೆ ಅದು ರೋಡು. ಆಮೇಲೆ ಇದು ಇಲ್ಲಿಗೂ ಅಲ್ಲಿಗೂ 60 ಕಿಲೋಮೀಟರ್ ಡಿಫ್ರೆನ್ಸ್ ಐತೆ, ಹತ್ರ ಆಗುತ್ತೆ ಅದು. ಆದ್ರೂ ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ನಮ್ಮ ಕನ್ನಡದವ್ರಲ್ಲಿ, ಈ ರೋಡಲ್ಲಿ ಕನ್ನಡದವ್ರು ಸಿಗ್ತಾರೆ. ನಮ್ಗೆ ಅಲ್ಲೆಲ್ಲ ಹೋದ್ರೆ ಏನಾಗುತ್ತೆ ಅಂದ್ರೆ ನನಗೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರಲ್ಲ. ತೆಲುಗು ಮಾತಾಡ್ತಾರೆ. ಇವಾಗ ನೀವು ಡ್ರೈವಿಂಗ್ ಸಿಕ್ಕಿದ್ರಿ, ನಿಮ್ ಜೊತೆ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದೀನಿ. ಅಲ್ಲಿ ಮಾತಾಡಕ್ ಆಗಲ್ಲ, ಕುತ್ಕೊಂಡು ಸುಮ್ನೆ ಹೋಗ್ಬೇಕು. ಡ್ರಾಪ್ ಕೊಡ್ತಾರೆ, ಕೊಡಲ್ಲ ಅಂತಲ್ಲ, ಅವರು ಕೊಡ್ತಾರೆ. ಸುಮ್ನೆ ಹೋಗೋದಕ್ಕೂ ಮಾತಾಡ್ಕೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮೂರ್ ನಾವ್ ನೋಡ್ದಂಗ ಆಗುತ್ತೆ. ಅದಕ್ಕೆ ನಾನು ಆ ರೂಟ್ ಹೋಗಿಲ್ಲ, ಈ ರೂಟ್ ಸೆಲೆಕ್ಟ್ ಮಾಡ್ತೇನೆ. ಹೌದು, ಓಡಾಡಿದ್ರೆ ಈಗ ನೀವು ನಿಮ್ ನಾಲೆಡ್ಜ್ ಏನಿದೆ ನನಗೂ ಸ್ವಲ್ಪ ಅದು ಬರುತ್ತೆ. ನಿಮ್ಗೇನೋ ಗೊತ್ತಿರುತ್ತೆ, ಅದು ನನಗೊಂದು ಹೇಳ್ತೀರಾ. ಈಗ ನನ್ಗೇನೋ ಗೊತ್ತಿರುತ್ತೆ ಹೇಳಿದಾಗ ಅದು ನಿಮ್ಗೆ ಗೊತ್ತಾಗುತ್ತೆ. ಹಂಗೆ ನಾನು ಇಡೀ ಕರ್ನಾಟಕ ಎಲ್ಲ ಸುತ್ತಿದ್ದೀನಿ ಸೈಕಲ್ ಅಲ್ಲಿ. 30 ಜಿಲ್ಲೆಗೂ ಕೂಡ ಹೋಗಿದ್ದೆ. ಈಗ ಒಂದ್ 4 ವರ್ಷದ ಹಿಂದೆ ಸೈಕಲ್ ಅಲ್ಲಿ ಒಬ್ನೇ ಹೋಗಿದ್ದೆ. ಎಲ್ಲಾ ಜಿಲ್ಲೆ ಡಿಸ್ಟ್ರಿಕ್ಟ್ ಸೆಂಟರ್ ಗಳಿಗೂ ವಿಸಿಟ್ ಮಾಡಿದೀನಿ.
ಅವಾಗ ಈ ಯೂಟ್ಯೂಬ್ ಎಲ್ಲ ನಾನು ಮಾಡಿರ್ಲಿಲ್ಲ ಇನ್ನ. ಯೂಟ್ಯೂಬ್ ಅನ್ನೋದು ಅವಾಗ ಕಮ್ಮಿ 4-5 ವರ್ಷದಿಂದ. ಇವಾಗ ಲಾಕ್ ಡೌನ್ ಆಗಿ ಜಿಯೋ ಬಂತಲ್ಲ ಫ್ರೀ, ಅವಾಗ ಎಲ್ರು ಕೂಡ ಜಾಸ್ತಿ ಆದ್ರು. ಅವಾಗ ಇದ್ದಿದ್ರೆ ನಾನು ಅದೆಲ್ಲ ವಿಡಿಯೋ ಮಾಡ್ತಿದ್ದೆ. ಅವಾಗ ನಾನು ಮಾಡಿಲ್ಲ. ಚಿತ್ರದುರ್ಗ ಇಲ್ಲಿ ಎಲ್ಲಾ ಕಡೆನೂ ಓಡಾಡಿ, ಎಲ್ಲಾ ಡಿಸ್ಟಿಕ್ ಕೂಡ ಓಡಾಡಿದ್ದೀನಿ ನಾನು. 15 ದಿನನೇನು ಹೋಗಿದ್ದೆ. ಒಟ್ಟು 3300 ಕಿಲೋಮೀಟರ್ ಹೋಗಿದ್ದೆ ಒಬ್ಬನೇ ಸೈಕಲ್ ಅಲ್ಲಿ. 300 ಕಿಲೋಮೀಟರ್ ಅಪ್ ಟು ಚಾಮರಾಜನಗರದಿಂದ ಬೀದರ್ವರೆಗೂ ಹೋಗಿದ್ದೆ. ಈ ಕಡೆ ಕಾರವಾರ ಪೂರ್ತಿ ಎಲ್ಲಾ ಡಿಸ್ಟಿಕ್ ಹೋಗಿ ಬಂದಿದ್ದೆ. ಎಲ್ಲ ಹೋಗಿ ಎಲ್ಲಾ ಡಿಸ್ಟಿಕ್ ಸೆಂಟರ್ನು ವಿಸಿಟ್ ಮಾಡಿದ್ದೆ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಇಷ್ಟು ದೂರ ಬರ್ತೀನಿ ಅಂತ. ನಾನು ಅನ್ಕೊಂಡಿದ್ದಕ್ಕಿಂತ ಬೇಗ ನನ್ನ ಜರ್ನಿ ಸಾಗ್ತಾ ಇದೆ. ನೋಡೋಣ ಎಷ್ಟು ಗಂಟೆಗೆ ನಾನು ಮಂತ್ರಾಲಯಕ್ಕೆ ತಲುಪ್ತೀನಿ ಅಂತ. ಶಂಕರನವರು ಟೀ ಕುಡಿಯೋಣ ಬನ್ನಿ ಅಂತವ್ರೆ. ಬನ್ನಿ. ಈಗ ಕ್ಯಾತ್ಸಂದ್ರ ಟೋಲ್ ಹತ್ರ ನಿಲ್ಸಿದ್ದಾರೆ ನಮ್ಮ ಶಂಕರನವರು. ಟೀ ಕುಡಿಯೋಣ ಬನ್ನಿ ಅಂದ್ರು. ನಾನು ಖಾಲಿ ಹೋಟೆಲ್ ಟೀ ಕುಡಿಯಲ್ಲ, ಇವ್ರು ಕರೀತವ್ರಲ್ಲ, ಇವ್ರಿಗೋಸ್ಕರ ಇವತ್ತು ಟೀ ಕುಡಿಯಕ್ಕೆ ಬರ್ತಾ ಇದ್ದೀನಿ. ಅಣ್ಣ ನಾ ಕೊಡ್ತೀನಿ ಬಿಡಿ, ಅಣ್ಣ ಇರಿ. ಅಲ್ಲಿಂದ ಬಿಟ್ಟು ಫ್ರೀಯಾಗಿ ಕರ್ಕೊಬತ್ತಿರೋದು. ಪಾಪ ಅವ್ರ ದುಡ್ಡಲ್ಲೇ ಟೀ ಬಿಸ್ಕೆಟ್ ಕೊಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ತವ್ರೆ. ಎಷ್ಟು ಒಳ್ಳೆ ಮನ್ಸು ನೋಡಿ ಶಂಕರನವ್ರಿಗೆ. ಪ್ರತಿಯೊಬ್ಬರಿಗೆ ಹೆಲ್ಪ್ ಇರ್ಲೇಬೇಕು. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೊಟ್ಟಿದ್ದೀರಾ, ನಾವು ಅವ್ರ ಭಕ್ತರು. ಅಕ್ಕ ಏನಾಗಿದೆ? ಸ್ಟಾರ್ಟ್ ಆಗ್ತಾ ಇಲ್ವಾ? ಇರಿ ನೋಡ್ಲಾ ನಾನೊಂದ್ಸರಿ. ಕಿಕ್ಕರ್ ಒದ್ರಾ? ನಾನು ಟ್ರೈ ಮಾಡ್ತೀನಿ ಇರಿ ಒಂದ್ಸರಿ. ಪೆಟ್ರೋಲ್ ಇದೆಯಾ ನೋಡಿದ್ರಾ? ಒಂದೇ ನಿಮಿಷದಲ್ಲಿ ರಿಪೇರಿ ಮಾಡಿ ಬಿಸಾಕ್ಬಿಡ್ತೀನಿ. ಇದೆಯಲ್ಲ ಇದು ಕೈ ಅಂದ್ರೆ ಕೈ. ಜರ್ನಿ ಮಧ್ಯೆ ನಮ್ಮ ಶಂಕರನವರು ಅವ್ರ ಜೀವನದಲ್ಲಾದ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೋತಾ ಇದ್ರು. ಅದಕ್ಕೆ ನಾನು ಕೂಡ ದನಿಗೂಡಿಸ್ದೆ. ಒಂಥರ ಮಿನಿ ಪಾಡ್ಕಾಸ್ಟ್ ಥರನೇ ನಾವು ಗಾಡೀಲಿ ಶುರು ಮಾಡ್ಕೊಂಡ್ವಿ. ಏನೇನ್ ಮಾತಾಡಿದ್ವಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇವತ್ತು ಚಿಕ್ಕ ಮಕ್ಕಳು 100 ರೂಪಾಯಿ ಇಟ್ಕೊಂಡು ಓಡಾಡ್ತಾರೆ ಅಂಗಡಿಗೆ. 500 ರೂಪಾಯಿ ಇಟ್ಕೊಂಡು ಓಡಾಡ್ತಾರೆ. 500 ರೂಪಾಯಿ ಕಮ್ಮಿ, ಅದೇನೋ ಒಂಥರ ಅವ್ರಿಗೆ. ಹೌದು, ನೋಡಿದ್ದಂಗ ಅವ್ರಿಗೆ 500 ರೂಪಾಯಿ. ಅವತ್ತಿನ ದಿವಸ ಬಹಳ ಕಷ್ಟ ಜೀವನ. ಹೌದು. 7ನೇರು ಅವರು, ನಾವ್ 8ನೇರು. ನೀವೇ ಲಾಸ್ಟ್ ಅವರಾ? ನಾವೇ ಲಾಸ್ಟ್ನೇರು. ಇನ್ನು ದೊಡ್ಡರ ಇದಾರೆ ಅವರೆಲ್ಲ. ಅಲ್ಲೇ ಮೊಮ್ಮಕ್ಳನ್ನೆಲ್ಲ ನೋಡಿದಾರೆ ಆಲ್ರೆಡಿ. ಅಲ್ಲೇ ಏಜ್ ಆಗಿದೆ ಅವ್ರಿಗೆ. ಬಿಡಿ, ಅವಾಗೆಲ್ಲ 7-8 ಮಕ್ಕಳು ಕಾಮನ್. ಹೌದೌದು. 8 ಜನ ಮಕ್ಳನ್ನೆಲ್ಲ ಸುಧಾರಿಸ್ಬೇಕಂದ್ರೆ ಅವತ್ತಿನ ದಿವಸ ಬಹಳ ಕಷ್ಟ. ಅವತ್ತಿನ ಬಿಡಿ, ಅವತ್ತಿನ ದಿವಸ ಅವ್ರದೆಲ್ಲ ಜೀವನ ಅಂದ್ರೆ ಅವ್ರದ್ದೇ ಬೇರೆ ತರ ಬಿಡಿ ಸರ್. ನಮ್ ಕೈಲೂ ಆಗಲ್ಲ ಅವ್ರ ಜೀವನ ಮಾಡಕ್. ಅವ್ರ ಜೀವನ ಕಷ್ಟದ ಜೀವನ ಸರ್. ಹೌದೌದು. ಅವಾಗ ತಿನ್ನಕ್ಕೆ ಅನ್ನ ಸಿಗ್ತಾ ಇರ್ಲಿಲ್ಲ. ಅನ್ನ ಸಿಗ್ತಾ ಇರ್ಲಿಲ್ಲ. ಹೌದು ಸರ್, ಬಹಳ ತುಂಬಾ ಸಿಗ್ತಾ ಇರ್ಲಿಲ್ಲ. ದುಡ್ಡು ಒಟ್ಟಿಗೆ ದುಡ್ಡು ಸಿಕ್ತಿರ್ಲಿಲ್ಲ. ತಿನ್ನಕ್ ಅನ್ನಕ್ಕೆ ಏನಾದ್ರು ಮಾಡಿ ಕೂಲಿ ಮಾಡಾದ್ರೆ ಊಟ ಮಾಡ. ಕೂಲಿ ಮಾಡಿದ್ರೆ ಊಟ ಅಷ್ಟೇ. ಹೌದು, ಕೂಲಿ ಮಾಡಿದ್ರೆ ಊಟ. ಅದು ದುಡಿಯೋ ದುಡ್ಡು. ಹೌದು, ಹೊಟ್ಟೆಗೆ ಸಾಕಾಗ್ತಿತ್ತು ಅಷ್ಟೇ. ಒಂದ್ ಜೊತೆ ಬಟ್ಟೆ, ವರ್ಷಕ್ಕೊಂದ್ ಜೊತೆ ಬಟ್ಟೆ ಹೊಲ್ಸ್ಕೊಳ್ಳೋದ ಹೆಚ್ಚಿತ್ತು ಹಿಂದೆ ಎಲ್ಲ. ಹೌದೌದು. ಅದು ನಮಗ್ ತಿಳಿದ ಪ್ರಕಾರ ಅವಾಗ ಈ ಭತ್ತದಕ್ಕಿ ಅನ್ನ ಕಮ್ಮಿ. ಹೌದು, ಆರಕ್ಕೆ ಅನ್ನ ಅಂತ ಬರೋದು. ಹೌದು, ಜಾಸ್ತಿ ಬೆಳೆಯಾರೋ ಅದೇ ಊಟ, ಅದೇ ಅನ್ನ ರೈಸ್. ಅವತ್ತಿನ ತುಂಬಾ ಕಷ್ಟ. ಈಗ ಆರ್ಕ ಅನ್ನೋದ್ನ ಈಗ ನೀವ್ ಹೇಳ್ದಲ್ಲ ಆರ್ಕದಕ್ಕಿ ಅಂತ. ಹೌದೌದು. ಅದನ್ನ ಇವಾಗೆಲ್ಲ ಟ್ರೆಂಡ್ ಯಾವ ತರ ಅಂದ್ರೆ ಸಿರಿಧಾನ್ಯಗಳು ಅಂತ ಮಾಡ್ತಾ ಇದ್ದಾರೆ. ಹೌದು. ಅವಾಗ ರಾಗಿ. ಹೌದು. ಈಗ ನವಣೆ, ಈ ಆರ್ಕ, ಈ ಸಜ್ಜೆ ಎಲ್ಲ ಬರ್ತಾವಲ್ಲ, ಇದೆಲ್ಲ ರೆಗ್ಯುಲರ್ ಆಗಿ ತಿನ್ನೋರು. ಯಾಕೆಂದ್ರೆ ಅದೆಲ್ಲ ಡ್ರೈ ಲ್ಯಾಂಡ್ ಹೊಲಗಾಡಲ್ಲಿ ಬೆಳೆಯೋದು. ನೀರಾವರಿ ಇರ್ಲಿಲ್ಲ ಹಿಂದೆ. ಇವಾಗೆಲ್ಲ ನೀರಾವರಿ ಜಾಸ್ತಿ ಆಯ್ತು. ಯಾವಾಗ ಅಕ್ಕಿ ಬೆಳೆಯಕ್ ಶುರು ಮಾಡಿದ್ರು ಈಸಿ ಅಕ್ಕಿ ಬೆಳೆಯೋದು. ಅಕ್ಕಿನ ಭತ್ತನ ಬೆಳೆಯೋದು ತುಂಬಾ ಈಸಿ. ಅದನ್ನ ಒಕ್ಕಣೆ ಮಾಡಿ ಮನೆಗ್ ತಂದಾಕ್ಬೋದು. ಈಸಿ ಇರುತ್ತೆ, ಅದನ್ನ ಚಾಯ್ಸ್ ಮಾಡ್ಕೊಬಿಡ್ತಾರೆ. ಇವಾಗ ಆರ್ಕ ಅನ್ನೋದ್ನ ಹೆಂಗ್ ಗೊತ್ತಾ, ಏನ್ ಇಷ್ಟಪ್ಪ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಹಿಂದೆ ಎಲ್ಲ ಅದನ್ನೇ ತಿನ್ಕೊಂಡು ಜೀವನ ಮಾಡ್ತಿದ್ದವ್ರು ಹಿರಿಕರುಗಳು. ಪ್ಯಾಕೆಟ್ ಅಲ್ಲಿ ಪ್ಯಾಕ್ ಮಾಡ್ತಾರೆ ಅವಾಗ. ಹೌದು, ಮೂಟೆ ಒಟ್ಕೊಂಡಿರೋ. ಮತ್ತೆ ತಿರ್ಗಿ ಆಮೇಲೆ ಇನ್ನೊಂದು ಅವರು ಒಂದು ಇದ್ರ ತರ ಬರೋದು ಅಂದ್ರೆ ಇದು ಈ ಮಾಮೂಲಿ ನಾವ್ ಇವಾಗ ಅರಿವಿಗಳು ಮಣ್ಣಿಂದು ಅರಿವಿಗಳಲ್ಲಿ ನಾವು ಇವಾಗ ಅದನ್ನ ಹೇಳ್ತೀವಿ ನೀರ್ ಕುಡಿಯಕ್ಕೆ. ಅವಾಗ ಅವ್ರು ದೊಡ್ಡದು ಇದ್ರ ತರಾನೇ ಮಾಡೋರು, ಕಣಜದ ತರ. ಅವ್ರು ಹೇಳ್ತಾರಲ್ಲ, ನಮ್ ಕಾಲದ ಊಟ ನಿಮ್ ಕಾಲದಲ್ಲಿ ನೀವ್ ಕೋಟಿ ದುಡಿದ್ರು ಸಿಗಲ್ಲ ಅಂತ. ಸಿಗಲ್ಲ. ಹೌದೌದು, ಕರೆಕ್ಟ್.
ಅದು ಊಟ ಹಂಗಿತ್ತು ಅವ್ರಿಗೆ. ಹಂಗಿತ್ತು. ಹೌದು ಇವಾಗ ನಮ್ಗೆಲ್ಲ ಗ್ಯಾಸ್ ಟ್ರಬಲ್, ಹೌದು. ಒಂದ್ ಸ್ವಲ್ಪ ಕರ್ದಿರು ತಿಂದ್ರೆ ಎದೆ ಉರಿ, ಕುತ್ತಿಗೆ ಉರಿ, ಇನ್ನು ಓವರ್ ಗ್ಯಾಸ್ ಟ್ರಬಲ್ ಆದ್ರೆ ಎದೆ ನೋವು ಎಲ್ಲ ಬಂದ್ಬಿಡ್ತವೆ. ಹಿಂದಿನವ್ರಿಗೆ ಏನು ಇಲ್ಲ, ಯಾಕೆ ಅಂದ್ರೆ ಅವರು ಊಟ, ಅವ್ರ ಜೀವನ ಶೈಲಿ ಸಖತ್ತಾಗಿತ್ತು. ಹೌದು. ನಾವು ದುಡ್ಡಿನಿಂದ ಓಡಿ 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 ಆರೋಗ್ಯ ಎಲ್ಲಾನು ಹಾಳ್ ಮಾಡ್ಕೊಂಡ್ ಸಾಯ್ತಾ ಇದೀವಿ ನಮ್ ಜನರೇಷನ್ ಅವರು. ಹೌದು, ರೈತರಲ್ಲಿ ದುಡಿಮೆ ಇಲ್ಲ, ಅದರಿಂದ ಏನ್ ಮಾಡಿದ್ರು ಇವರೆಲ್ಲ ಬೆಂಗಳೂರು ಪೇಟೆಗಳು ಸೇರ್ಬಿಟ್ಟು. ಹೌದು, ನಿಜ. ಸಿಟಿ ಟೌನ್ ಸೇರ್ಕೊಂಡು ಇವರು ಏನಿಲ್ಲ ಸರ್, ಇನ್ನೊಂದು 15ರಿಂದ 20 ವರ್ಷ ಮತ್ತೆ ಎತ್ನೋ ಬಿದ್ನೋ ಅಂತ ವಾಪಸ್ ಹಳ್ಳಿಗಳಿಗೆ ಹೋಯ್ತಾರೆ ನೋಡಿ. ಬರ್ತಾರೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೇ. ಹೌದು, ಇನ್ನೊಂದು ಎಲ್ಲ ಒಂದೊಂದ್ ಟರ್ಮು ಒಂದೊಂದ್ ಟ್ರೆಂಡ್. ಹೌದು. ಈಗೆಲ್ಲ ಬೆಂಗಳೂರು ಬರಕ್ ಶುರು ಮಾಡಿದ್ರು 2005ರಿಂದ ಈಚೆಗೆ. ಇವಾಗ ನೋಡಿ ಒಂದೊಂದ್ 10-15 ವರ್ಷ ಹೋಗ್ಲಿ ಎಲ್ಲ ವಾಪಸ್ ಅವ್ರ ಊರುಗಳಿಗೆ ಹೋಗ್ಬಿಡ್ತಾರೆ, ರಿಟರ್ನ್ ಆಗ್ತಾರೆ. ಹೌದು. ಅದಕ್ಕೆ ಸುಮಾರು ವಿಡಿಯೋದಲ್ಲಿ ಎಲ್ಲಾರು ಹೇಳ್ತಾರೆ ಹಳ್ಳಿಗಳಲ್ಲಿ ಜಮೀನ್ ಮಾರ್ಬೇಡಿ. ಹೌದೌದು. ಇವತ್ ಮಾರಿದ್ರೆ ನೀವು ಮುಂದೆ ಯಾವ್ದೇ ಭಾಗದಲ್ಲೂ ತಗೊಳಕ್ ಆಗಲ್ಲ, ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಹೌದು ಸರ್. ಇವಾಗ್ಲೇ ಒಂದ್ ಎಕರೆ ಜಮೀನ್ ತಗೋಬೇಕು ಅಂದ್ರೆ 40 ಲಕ್ಷ 50 ಲಕ್ಷ ಬೇಕು. 40 ಲಕ್ಷ 50 ಲಕ್ಷ. ಇವಾಗ ಒಂದ್ 50 ಲಕ್ಷಕ್ಕೆ ಒಂದ್ ಎಕರೆ ಜಮೀನ್ ಮಾರ್ತೀರಾ, ಹೌದು. ಮಾರ್ಬಿಟ್ಟು ಒಂದ್ ಕಾರ್ ತಗೋತೀರಾ, ಹೌದು. ಒಂದ್ ಮನೆ ಕಟ್ತೀರಾ, ಹೌದು. ಇಲ್ಲ ಒಬ್ರು ಮಗಳದೋ ಮಗಂದೋ ಮದುವೆ ಮಾಡ್ತೀರಾ, ಒಂದ್ ಎಕರೆ ಜಮೀನ್ ಮುಗ್ದೋಯ್ತಾ? ಹೌದು, ಮುಗ್ದೋಯ್ತು. ಈಗ ನೀವು ಅದೇ 50 ಲಕ್ಷ ಕೂಡ್ಸಿ ಒಂದ್ ಎಕರೆ ಜಮೀನ್ ತೆಗಿಯಕ್ ಆಗಲ್ಲ ನಿಮ್ಗೆ, ಆಗೋದಿಲ್ಲ ಬಿಡಿ. ಅದು ನೀವು ದುಡಿಯೋಷ್ಟರಲ್ಲಿ ಅದು ಒಂದ್ 50 ಲಕ್ಷಕ್ಕೆ ಮಾರಿರೋ ಜಮೀನ್ 2 ಕೋಟಿ ಆಗಿರುತ್ತೆ. 2 ಕೋಟಿ ಆಗಿರುತ್ತೆ. ಹೌದು, ತಗೊಳಕ್ಕೂ ಆಗಲ್ಲ ಅವತ್ತು. ಹೌದು, ಅದಕ್ಕೆ ಜಮೀನ್ಗಳನ್ನ ಮಾರ್ಬೇಡಿ ಅಂತ ಎಲ್ಲಾ ಕಡೆ ತಿಳಿದಿರೋರು ಬುದ್ಧಿವಂತರು ಹೇಳ್ತಾರೆ. ಒಳ್ಳೆ ನೀರಾವರಿ ಜಮೀನು 3 ಎಕರೆ 4 ಎಕರೆ ಜಮೀನ್ ಐತೆ, ಬೆಂಗಳೂರಿಗೆ ಬಂದು ದುಡಿತಾರೆ ಬೇರೆಯವ್ರ ಕೈ ಕೆಳಗೆ. ಹೌದು. ಆಮೇಲೆ ಅವರೇ ಏನೋ ಅಲ್ಲಿ ಇಲ್ಲಿ ವ್ಯಾಪಾರಗಳು ಸಣ್ಣ ಪುಟ್ಟ ಮಾಡ್ತಾರೆ. ನಮ್ಗನ್ಸುತ್ತೆ ಈ ಒಂದ್ 2 ಎಕರೆ ಜಮೀನ್ ಇದ್ದಿದ್ರೆ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿ ಇರ್ತಿದ್ವಿ ಅಂತ. ಇರೋರೆಲ್ಲ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಸರ್. 15,000 18,000ಕ್ಕೆ ಮಾಡ್ತಾರೆ ಸರ್. ಅವ್ರ ಹಣೆ ಬರ ನೋಡಿ ಹೆಂಗೈತೆ. ಹೌದೌದು, ಮಾಡ್ತಾರೆ. ಅದು ಇನ್ನೊಂದು ಸರ್, ಅವ್ರ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗೋದ್ರ ಬದಲು ಅವ್ರು ಕೊಡೋದು 20 ಕೊಡ್ಲಿ, ಇಲ್ಲಿ ಹೊಲದಲ್ಲಿ ಅಟ್ಲೀಸ್ಟ್ ಅವನು ಬೇರೆ ಬೆಳೆ ಬೆಳೆಯೋದ್ ಬೇಡ, ಒಂದ್ ತರಕಾರಿ ಏನಾರು ಬೆಳ್ಕೊಂಡು ಜೀವನನೂ ಮಾಡಬಹುದು, ಜಮೀನು ನೀಟಾಗಿರುತ್ತೆ, ಆರೋಗ್ಯ ಉಳಿತೈತೆ. ಬೆಂಗಳೂರಿಗೆ ಹೋಗಿ ನೀವು ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ನೆರಳಲ್ಲಿ ಇರ್ತಾನೆ. ಹೌದು. ಅವ್ನ 5 ವರ್ಷ ಹಂಗೆ ನೆರಳಲ್ಲಿ ಇದ್ರೆ ಅವ್ನಿಗೆ BP ಶುಗರ್ ಥೈರಾಯ್ಡ್ ಬರಬಾರ್ದೇ ಇರೋ ಗ್ಯಾಸ್ಟ್ರೈಟಿಸ್ ಎಲ್ಲ ಬಂದ್ ಸಾಯ್ತಾನೆ. ಹೌದೌದು. ಅದೇ ಮನುಷ್ಯ ಅಂದ್ರೆ ಬೇಗ ಮುದುಕಕ್ಕೆ ಸತ್ತ ಹೋಗ್ಬಿಡ್ತಾನೆ. ಅದೇ ಹೊಲದಲ್ಲಿ ಬಿಸಿಲಲ್ಲಿ ಮಾಮೂಲಿ ಅಲ್ಲಿ ವಾತಾವರಣಕ್ಕೆ ಇಲ್ಲಿ ಯಾವ್ದೇ ಕಾಯಿಲೆನೇ ಬರಲ್ಲ. ವಾತಾವರಣ ಚೆನ್ನಾಗಿರುತ್ತೆ, ಮೈಯಿಂದ ಬೆವರು ಹೋಗುತ್ತೆ, ಬಿಸಿಲು ಬೀಳುತ್ತೆ. ಹೌದು ಸರ್. ಜನಗಳು ಅದನ್ನ ಬಿಟ್ಟವ್ರೆ. ಅವ್ರೇನ್ ನೆರಳಲ್ಲಿ ಇರ್ಬೇಕು, ದುಡ್ಡು ಬೇಕು, ನೆರಳಲ್ಲಿ ಇರ್ಬೇಕಷ್ಟೇ. ನಾವ್ಯಾಕೆ ಬಿಸಿಲಲ್ಲಿ ದುಡಿಬೇಕು, ಕಷ್ಟ ಪಡ್ಬೇಕು? ಹಂಗಾಗಿ ಮನುಷ್ಯ ಅವನು ಹಾಳಾಗೋದಲ್ದೇನೆ ಈಗ ನೆಕ್ಸ್ಟ್ ನಮ್ ಮುಂದಿನ ಬರೋ ಜನರೇಷನ್ ಅವ್ರನ್ನು ಹಾಳು ಮಾಡ್ತಾವ. ಅಲ್ಲಿಗೆ ಬಿಟ್ಬಿಡಿ, ನಿಮ್ಗೇನ್ ತೊಂದ್ರೆ ಇಲ್ಲ ತಾನೆ? ಏನಿಲ್ಲ, ನಮ್ಗೆ ಏನ್ ತೊಂದ್ರೆ ಇಲ್ಲ. ನೀವ್ ಎಲ್ಲಿ ಇಳಿತೀರಾ ಅಲ್ಲಿ ಬೇಕಾದ್ರೆ ಇಳಿಸ್ ಹೋಗ್ತೀನಿ, ತೊಂದ್ರೆ. ಸರಿ ಸರ್. ಯೂಟ್ಯೂಬ್ ಅಲ್ಲಿ ಮತ್ತೆ ಕೆಲವ್ರನ್ನೆಲ್ಲ ನಾವು ನೋಡಿದೀವಿ, ಆದ್ರೆ ಕೆಲವರು ನಿಮ್ ತರ ಸೋಷಿಯಲ್ ಆಗಿ ಮಾತಾಡಲ್ಲ. ಅವ್ರು ಏನೋ ಇಷ್ಟ ಇಟ್ಕೊಂಡು ಹಿಂಗ್ ಮಾತಾಡ್ಬಿಟ್ಟು ಅದೇ ಹೊರಟೋಗ್ತಾರೆ. ನಮಗ್ ಜರ್ನಿ ಜೊತೆ ಬಂದಿದ್ದೀರಾ, ಬಹಳ ಖುಷಿ ಆಯ್ತು. ನಾನು ನಿಮ್ಗೋಸ್ಕರ ಅದಕ್ಕೋಸ್ಕರ ಡ್ರಾಪ್ ಮಾಡಿ ಇರ್ಲಿ. ನಮ್ಗೆ ರಾಘವೇಂದ್ರ ಸ್ವಾಮಿ ಅವರು ನಿಮ್ಗೂ ನಮಗೂ ಪ್ರತಿಯೊಬ್ಬರಿಗೆ ಒಳ್ಳೇದ್ ಮಾಡ್ಲಿ ಅಂತ. ಥ್ಯಾಂಕ್ ಯು ಸರ್. ನೀವು ಅಷ್ಟೇ ಎಲ್ಲಿ ಬೆಂಗಳೂರಿಂದ ನನ್ನ ಶಿರಾದವರೆಗೂ ಕರ್ಕೊ ಬಂದಿದ್ದೀರಾ. ನಿಮ್ಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಯಾವ್ದಾವ್ದೋ ವಿಡಿಯೋಸ್ ಗಳೆಲ್ಲ ನೋಡಕ್ ಹೋಗ್ಬೇಡಿ. ಈ ತರ ಒಳ್ಳೆ ಮನುಷ್ಯರು ಒಳ್ಳೆ ವಿಡಿಯೋಸ್ ಮಾಡ್ತಾರೆ. ಮತ್ತೆ ಇವ್ರ ಚಾನಲ್ ನ ಪ್ರತಿಯೊಬ್ರು ನೋಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಣ್ಣ. ಓಕೆ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸರಿ ಅಣ್ಣ, ಬಾಯ್ ಅಣ್ಣ. ಫ್ರೆಂಡ್ಸ್, ಕೊನೆಗೂ ಶಿರಾ ಬಂದೆ. ಇಲ್ಲಿ ಬೈಪಾಸ್ ಅಲ್ಲಿ ನಿಲ್ಸಿದ್ರು ಶಂಕರಣ್ಣವರು. ಈಗ ಇಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ಬೇಕು. ನೋಡೋಣ ಎಷ್ಟು ದೂರ ನಡೆಯೋಕ್ಕಾಯ್ತಿದೆ, ಇಲ್ಲ ಯಾವ ವೆಹಿಕಲ್ ಸಿಗುತ್ತೆ ನೋಡೋಣ, ಬನ್ನಿ. ಸ್ನೇಹಿತರೆ, ಪಾರ್ಟ್ 1ನಲ್ಲಿ ನನ್ನ ಜರ್ನಿ ತುಂಬ ಸುಲಭವಾಗಿತ್ತು ಅಂತ ನಿಮಗೆಲ್ಲ ಅನಿಸಿರ್ಬೋದು. ಆದರೆ ಪಾರ್ಟ್ 2ನಲ್ಲಿ ನಾನು ಪಟ್ಟಿರೋ ಪಾಡು ಅಷ್ಟಿಷ್ಟಲ್ಲ. ರಾತ್ರಿ ಬೇರೆ ಆಗ್ತಿದೆ, ಮಳೆ ಬೇರೆ ಬರ್ತಿದೆ, ಯಾವುದೋ ವೆಹಿಕಲ್ ನಿಲ್ಲಿಸ್ತಾ ಇಲ್ಲ. ಅಷ್ಟು ದೂರಕ್ಕೆ ಒಂದೊಂದು ಬೈಕು, 8ರಿಂದ 10 ಬೈಕು, ತುಂಬ ಶ್ರಮಪಟ್ಟು ಮಂತ್ರಾಲಯ ತಲುಪ್ತದೆ. ಆ ವಿಡಿಯೋ ಪಾರ್ಟ್ 2 ನೆಕ್ಸ್ಟು ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತೆ. ದಯವಿಟ್ಟು ಈ ವಿಡಿಯೋನ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪಾರ್ಟ್ 2ನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಫಸ್ಟ್ ಟೈಮು ಲಾರಿ ಜರ್ನಿಗೆ ರೆಡಿ ಆಗ್ಬಿಟ್ಟು ಹತ್ತುತ್ತಾ ಇದ್ದೀನಿ. ಬನ್ನಿ ಲಾರಿ ಹೋಗೋಣ. ಅಲ್ಲೇನೋ ಬರ್ದಿದ್ದೀರಾ ಬ್ರೋ? ಏನ್ ಬ್ರೋ ಅದು? ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇದ್ರೆ ಮಾತ್ರ ಬಾಳು ಬಂಗಾರವಾಗುತ್ತದೆ. ಏನ್ ಬ್ರೋ ಹೊಡೀರಿ ಬ್ರೋ, ಹ್ಯಾಂಡ್ ಸಾಕು. ಇವರು ಡ್ರೈವಿಂಗ್ ಹೇಳ್ಕೊಡ್ತೀನಿ ಅಂತ ಕರ್ಕೊ ಬಂದ್ರು.
ನಿನ್ಗೆ ಡ್ರೈವರ್ ಆಗಕ್ ಲಾಕಿಲ್ಲ, ಕ್ಲೀನರ್ ಆಗಿರೋ 1 ವರ್ಷ ಅಂತ ಹೇಳ್ತವ್ರೆ. ಅಲ್ಲಿ ದುರ್ಗಮ್ಮ ದೇವಸ್ಥಾನ ಇದೆ, ಹಾ, ಅಲ್ಲಿಂದ ನಿಮ್ಗೆ ಆಲ್ಮೋಸ್ಟ್ ಬಂದೇ ಬರ್ತಾರೆ ಯಾರಾದ್ರೂ. ಹಾ, ಯಾರು ಬರ್ತಾರೆ ನಾಡ್ ಕಳಿಸ್ತಾರೆ, ರೆಡಿ ಇರಿ ಅಷ್ಟೇ. ಅಷ್ಟೇ. ಫೈನಲಿ ನಾನಿವಾಗ ಏನ್ ನಾನು ನಿಂತಿದ್ದೀನಿ ಈ ಜಾಗ, ಇದೇ ಜಾಗ ಕರ್ನಾಟಕ ಆಂಧ್ರ ಬಾರ್ಡ್ರು. ನಮ್ಮ ರಾಜ್ಯನ ಬಿಟ್ಟು ಈಗ ನಾನು ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ. ಬನ್ನಿ ಆಂಧ್ರ ಪ್ರದೇಶ ಎಂಟ್ರಿ ಆಗಿ ಮಂತ್ರಾಲಯಕ್ಕೆ ಹೋಗೋಣ. ಕಾಸು ತಗೊಂಡಿಲ್ವಾ ಸರ್? ತಗೊಳ್ಳಿ. ಓಕೆ, ನಿಮ್ಮ ಹೆಸರು? ಬಸ್ ಮೇಲೆ ಕೂತ್ಕೊಂಡ್ರೆ ಬೇರೆ ವೆಹಿಕಲ್ ಎಲ್ಲ ನಮ್ಮ ಕೆಳಗಡೆ ಹೋದಂಗೆ ಅನ್ಸುತ್ತೆ. ಬ್ರೋ ಥ್ಯಾಂಕ್ಸ್, ತುಂಬ ಹೆಲ್ಪ್ ಆಯಿತು. 20 ಕಿಲೋಮೀಟರ್. ಓಕೆ, ಅಣ್ಣ ಥ್ಯಾಂಕ್ಸ್ ಅಣ್ಣ. ಇಲ್ಲಿಂದ ಎಷ್ಟು ದೂರ ಆಯ್ತು ಅಣ್ಣ ಮಂತ್ರಾಲಯ? ಇನ್ನು 9 ಕಿಲೋಮೀಟರ್.